ಅರಸು ಮಿನಿ ವಿಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾವು ಹೊಸ ವರ್ಷದ 2 ದಿನದ ಹಿಂದೆ ಈ ವಿಲಾಗ್ನ ರೆಡಿ ಮಾಡಿದ್ದು. ವರ್ಷದ ಕೊನೆಯಲ್ಲಿ ನಮ್ಮ ಅತ್ತೆ ಮಾಮನ ಭೇಟಿಯಾಗಿ ಬಂದ್ಬಿಡೋಣ ಅನ್ನೋ ಖುಷಿ ಕೂಡ ನಮ್ಮಲ್ಲಿತ್ತು. ಊರು ರೀಚ್ ಆದಮೇಲೆ ನಾನು ಯಾವಾಗಲೂ ಹೇಳ್ತೀನಿ, ಬೆಂಗಳೂರು ಬಿಟ್ಟು ಹೊರಗೆ ಬಂದ ತಕ್ಷಣವೇ ಮನಸ್ಸಿಗೆ ಒಂಥರ ಸಮಾಧಾನ ಇರುತ್ತೆ. ಹಳ್ಳಿ ಊರಿನ ಜನರು, ನಿಸ್ವಾರ್ಥ ಜೀವನ ಹಾಗೂ ಪ್ರಕೃತಿ ಮನಸ್ಸಿಗೆ ಒಂಥರ ಖುಷಿ ತಂದುಬಿಡುತ್ತೆ ಅಲ್ವಾ. ನಾವೂ ಪ್ರಕೃತಿಯನ್ನು ಗಮನಿಸ್ತಾ ನಮ್ಮ ಹಸ್ಬೆಂಡ್ ಊರಿಗೆ ಹೊರಟ್ವಿ. ಅವರು ಬೆಳೆದಿರುವಂಥ ಊರಿಗೆ ಬಹಳ ವರ್ಷದ ನಂತರ ಅವರು ಬಂದಿದ್ದರು. ಹಾಗೆ ನನ್ನನ್ನು ಕರ್ಕೊಂಡು ಹೋಗಿದ್ದರು ಈ ಸಲ. ಕನ್ನಡ ಮೀಡಿಯಮ್ ಅಲ್ಲಿ ಓದಿ ಅಲ್ಲಿಂದ ಬೆಳೆದು MBBS MD ಡಿಗ್ರಿ ಮಾಡಿ ಒಂದು 10 ವರ್ಷದ ನಂತರ ಈ ಊರಿಗೆ ಕಾಲಿಟ್ಟಾದಮೇಲೆ ಆ ಊರಿನ ಶಾಲಾ ಕಾಲೇಜುಗಳು ನೀವು ನೋಡ್ತಿರ್ಬೋದು, ಅಂಗನವಾಡಿ ಕೂಡ. ಅವರು ಇದೆಲ್ಲ ನೋಡಿಬಿಟ್ಟು ಎಷ್ಟು ಖುಷಿಪಟ್ಟರು ಅಂದರೆ, ಅವ್ರ ಖುಷಿನ ನೋಡಿ ನಾನು ಅನ್ಕೊತಾ ಇದ್ದೆ, ನಾವೆಲ್ಲರೂ ನಾವು ಹುಟ್ಟಿದ ಜಾಗ, ಬೆಳೆದಿರುವ ಜಾಗ, ಓದಿರುವ ಜಾಗ ಸ್ವಲ್ಪ ವರ್ಷದ ಗ್ಯಾಪಲ್ಲಾದರೂ ಹೋಗಿ ಬರಬೇಕು. ಅಲ್ಲಿ ಹೋದಾಗೆ ನಮಗೆ ಗೊತ್ತಾಗುತ್ತೆ ನಾವು ಎಲ್ಲಿ ತನಕ ಬೆಳೆದಿದ್ದೀವಿ, ಎಷ್ಟು ಕಷ್ಟಗಳನ್ನು ದಾಟಿ ಈಗ ಈ ಸ್ಥಾನಕ್ಕೆ ಬಂದು ನಿಂತಿದ್ದೀವಿ ಅಂತ. ಎಷ್ಟು ಅಡೆತಡೆಗಳನ್ನು ದಾಟ್ಕೊತ ಬಂದಿರ್ತೀವಿ ಅಲ್ವಾ. ಎಲ್ಲೋ ನಮ್ಮ ಲೈಫ್ ಜರ್ನಿನಲ್ಲಿ ಅದನ್ನು ನಾವು ಮರ್ತೇ ಬಿಡ್ತೀವಿ. ನಮ್ಮ ಹಾಲಿಡೇಸ್ನ ಮುಗಿಸಿ ನಾವು ವಾಪಸ್ ಬೆಂಗಳೂರಿಗೆ ಮರುತಿರಳಿದ್ವಿ. ಸ್ವಲ್ಪ 2025ನ ಎಂಟರ್ ಆಗೋದಕ್ಕೆ ಲೇಟ್ ಆಯಿತು. ಎಲ್ಲರೂ 31ನೇ ರಾತ್ರಿಯೇ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ನಾನೇನು ಹೇಳ್ತೀನಿ ಅಂದರೆ, ನೀವು ಇನ್ನೂ ರೆಡಿ ಇಲ್ಲ ಆ 2024ಇಂದ ಹೊರಗೆ ಬರೋದಕ್ಕೆ ಅಂದರೆ ನೀವು ನಿಮ್ಮ ಟೈಮ್ ತೊಗೊಳ್ಳಿ. 1-2 ದಿನ ಲೇಟ್ ಆದರೂ ತೊಂದರೆ ಇಲ್ಲ. ಆದರೆ ಮುಂದೆ ಬರ್ತಿರುವ 2025ನೇ ವರ್ಷದಲ್ಲಿ ಏನು ಮಾಡಬೇಕು, ಹೇಗಿರಬೇಕು ಅನ್ನೋದನ್ನು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಆರಾಮಾಗಿ ಕೂಡ ನೀವು ಎಂಟರ್ ಆಗ್ಬೋದು. ಸೊ ನಿಮ್ಮ 2025 ಕೂಡ ತುಂಬ ಚೆನ್ನಾಗಿರಲಿ ಅಂತ ಹಾರೈಸ್ತಾ, ಹ್ಯಾವ್ ಅ ಬ್ಯೂಟಿಫುಲ್ ಡೇ ಪೀಪಲ್.